ರೈಸ್ ಅದು ಜೀರೋ ರೈಸಾ? Hi guys, welcome back to Mr. Antasa YouTube channel. ಗ್ಯಾಪ್ ಭಾಳ ಆಯ್ತು ಅನ್ಸುತ್ತೆ ಬ್ಲಾಗ್ ಬಿಡೋಕೆ. ಸ್ವಲ್ಪ ಕೆಲಸಗಳಿದ್ದಲ್ಲ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಆಮೇಲೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದು ನಾವು ದಿನಚರಿ. ಒಂದು ಡೌಟ್ ಐತಿ, ಯಾರಿಗಾರ ಗೊತ್ತಿದ್ದು ಹೇಳ್ರಿ. ಏನು ಅಂದ್ರೆ ನಾವು ಅಪ್ಪರ ಏನು ಮಾಡತ್ತಾರಂದ್ರೆ ಹೊರಗೆ ತಂದು ಆಮಿ ಈ ಥರ ಈ ಮರ್ಯಾಗ ಹಿಂಗೆ ಗಿಡ ಕೂತ್ಬಿಟ್ರು ಇಲ್ಲಿ ಕಿಟಕಿ. ನಾವು ಅದ್ರ ಒಳಗಿಡ್ಬೇಕು, ಆ ಕಡೆ ಮರ್ಯಾಗ ಇಡಬೇಕು ಅಂತ ನಮ್ಮ ಲೆಕ್ಕಕ್ಕೆ ಪಟೋರು ಕೇಳಾಗುತ್ತಿಲ್ಲ. ಸೊ ಕರೆ ಹೆಂಗೆ ಇಡಬೇಕು ಅಂತ ನೀವು ಒಂದ್ಸಲ ಹೇಳಿ. ಇದನ್ನು ಮಾತ್ರ ಇಲ್ಲಿ ಇಡಾಗುತ್ತಾರೆ. ಈಗ ನೀರು ಖಾಲಿ ಆಗ್ಯಾವ, ನೀರು ತುಂಬಬೇಕು. ಇದು ಹೊರಗೆ ಮತ್ತು ನೀರು ಜಲ್ದಿ ಆಗಿ ಒಂದೊಂದು ದಿನಕ್ಕೊಂದು ಜಲ್ದಿ ಖಾಲಿ ಆಗುತ್ತದು. ಗೊತ್ತಿದ್ದವ್ರ ಈ ಥರ ಹೇಳ್ರಿ ಎಲ್ಲಿ ಇಡಬೇಕು ಅಂತೇಳಿ. ಮತ್ತು ನಮ್ಮ ಮನ್ಯಾಗ ಎಲ್ಲಕ್ಕಿಂತ ಬೆಳಗಿರೋದು ಅಂದ್ರೆ ನಮ್ಮ ಹೋಗ್ಬೇಕನೆ. ಬಿಸಿಲಿಗೆ ಹೋದಟ್ಟು ಬೆಳಗ್ಗೆ ಹಾಕ್ಕಾಳಂದ್ರೆ ನಮ್ಮ ಮತ್ತು ನೀ ಎಂಥ ಸ್ಕಿನ್ ಬೇನಿಂದ ಉಲ್ಟಾ. ಎಲ್ಲರೂ ಬಿಸಿಲಿಗೆ ಹೋದ್ರೆ ಕಪ್ ಹಾಕ್ತಾರೆ, ಬಟ್ ನಮ್ಮ ಮನ್ಯಾಗ ಹಂಗಿಲ್ಲ. ನಮ್ಮ ಬಿಸಿಲಿಗೆ ಹೋದ್ರೆ ಬೆಳಗ್ಗೆ ಕಳಿನೇ ಇಟ್ಟು ಅದು ಏನೋ ವಜ್ರ ಬಿಸಿಲಿಗೆ ಬಿದ್ದಟ್ಟು ಹೊಳಿತಿತ್ತಲ್ಲ ಹಂಗದು ನಗ್ತಾಳ ನೋಡ. ಹಂಗೆ ನಮ್ಮ ವಜ್ರದ ಮೇಲೆ ಒಬ್ಬರ ಯಾವ್ದು ಹಾಕಿ ನೋಡಿ ಇರ್ಲಾರ್ದ ಎಲ್ಲ ಆಡಿ ನಿಕ್ಕಿದು. ಇಷ್ಟೆಲ್ಲ ಯಾಕೆ ಸಿದ್ಧತೆ ಅಂದ್ರೆ ಜಜ್ಜ ಕೂತಾಳೆ. ಅವನು ಹಾಕಿ ಪುಡಿ ಮಾಡಿ ಒಂದು ಒಳ್ಳೆ ಪ್ಲಾಂಟ್, ಒಂದು ಗಿಡ ತಂದ. ವಾಕಿಂಗ್ ಹೋಗಿದ್ರಂತ ಎಲ್ಲ ತುಡು ಮಾಡ್ಕೊಂಬಂದ. ಟೆಂಪ್ರೇಚರ್ ನಾರ್ಮಲ್ಕಿನ 13ನೇ ತಾರೀಕಿನ 18ನೇ ತಾರೀಕು ತನಕ ಸ್ವಲ್ಪ ಜಾಸ್ತಿ ಇರ್ತೈತೆ ಅಂತ ಹವಾಮಾನ ಇಲಾಖೆಯಿಂದ ಸುದ್ದಿ ಬಂದೈತಿ. ಸೊ ಇಷ್ಟು ಜಾಸ್ತಿ ಇರ್ತಂತ ಅಂದ್ಕೊಂಡಿರಲಿಲ್ಲ. ಭಾಳ ಆಗೈತಿ. ಒಂದು 18ನೇ ತಾರೀಕು ತನಕ ಇರ್ಬೋದು. ಮತ್ತು ಆಮೇಲೆ ನಾರ್ಮಲ್ ಬ್ಯಾಸಿಗೆ ಯಾವ ಥರ ಇದ್ರೆ ಆ ಥರ ಚಲೋ ಜ್ವಾಲಾಮುಖಿ ಸಿಡ್ದಂಗೆ ಆಗ್ತೈತಿ. ಬ್ಯಾಸಿಗೆ ಬಿಸಿಲು ಹೀಟಿದ್ರೆ ಇಲ್ಲಿ ಹಿರಿಯರಿಗೆ ಫರಕ್ ಬೀಳಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲದಕ್ಕೂ ಜುಗಾಡು ಒಂದು ಇದು ಅಂತೇಳಿ ಇಲ್ಲಿ ತೋರಿಸ್ತಾರೆ. ಈಗ ಇದು ಹಸಿ ಐತಿದೆ, ಹಸಿ ಮಾಡ್ಕೊಂಡವ್ರಿಗೆ ಇದು ಹಸಿ ಮಾಡ್ಕೊಂಡು ಹಾಕೊಂಡ್ಬಿಡೋದು ಮೈ ಮೇಲೆ. ಅದು ಗಾಳಿ ಬಡ್ಯಾನ ಮೈಗೆ ಕೂಲರ್ ಥರ ವರ್ಕ್ ಮಾಡ್ತದೆ. ಯಾರು ಹೇಳ್ಕೊಟ್ರು ಇದನ್ನು ಈ ಥರ ಮೈ ಮೇಲೆ ಹಸಿ ಬಟ್ಟೆ ಹಾಕೋಬೇಕಂತೇಳಿ? ಏನು ಮಾಡಿ ಸಂಗಟಿಗೆ ಸಂಗಟ ಹಂಗೈತೆ ನನಗೆ ಮೊದ್ಲು ಬಿಸಿಲು ಅಂದ್ರೆ ಇದು ಆಗ್ತೈತೆ. ಬಿಸಿಲಿದ್ದಾಗ ಸಣ್ಣವ್ರು ಇದ್ದಾಗ ಬ್ಯಾಸಿಗ್ಯಾಗ ರಾತ್ರಿ ಮಕ್ಕೋಬೇಕು ಅಂದ್ರೆ ನಿದ್ದೆ ಬರ್ತಿದ್ದಿಲ್ಲ ಹೀಟಿಗೆ. ಇದು ನೋಡ ನೆನಪು ಬಂತ ನನಗೆ. ತಳಗ ಕೌದಿಗೆ ನೀರು ಹೊಡಿತಿದ್ರು, ಆಮೇಲೆ ಮ್ಯಾಲೆ ಸ್ವಲ್ಪ ತಗಡಿಗೆ ಸ್ವಲ್ಪ ನೀರು ಹಿಂಗೆ ಚಿಮಿಸ್ತಿದ್ರು. ಚಿಮಿಸಿ ಫ್ಯಾನ್ ಇರ್ತಿರ್ಲಿಲ್ಲ ಆ ಟೈಮ್ನಾಗ ನಮಗೆ. ಈಗೀಗ ಬಂದವು ಫ್ಯಾನ್ ಅನ್ನೋದು, ಅವಾಗೇನು ಜಾಸ್ತಿ ಇರ್ತಿರ್ಲಿಲ್ಲ. ತಳಗ ಕೌದಿಗೆ ನೀರು ಹೊಡೆದು ಲೈಟಾಗಿ ಸ್ವಲ್ಪ ಅಲ್ಲೆಲ್ಲಿ ಜುಣು ಅನ್ನಂಗೆ ಪೂರಾ ಒದ್ದೆ ಇದು ಹಸಿ ಮಾಡೋದಲ್ಲ ಮಾಡಿ ಮಲಗಿಸ್ತಿದ್ವಿ. ಆ ಒಂದು ನೆನಪು ಬರಾಗ್ತೈತಿ ನೋಡಿದ್ರೆ. ಇನ್ನೊಂದು 15 ದಿನ ಹೋಗ್ತಾರೆ ದೊಡ್ಡ ಕಳಿಸ್ತೇವೆ. ಮತ್ತು ಅದ್ಯಾರು ಏನು ಮಾಡ್ಯಾರ ಅಂತ ಇನ್ನು ಇಲ್ಲಿದ್ರೆ ಮತ್ತೆ ಕಾಲು ಪಾಲು ಬಾಯ್ತಿದ್ದು ಇನ್ನು ಹೊಲ್ದಾಗದಾರ ಅಂತೇಳಿ ಭಾಳ ನೆಟ್ಟಾಗಿತ್ತು. ಜರ ವಾಕಿಂಗ್ ಮಾಡ್ಬೇಕ್ರಿ. ಎಷ್ಟು 1.5 ಕಿಲೋ? 1 ಕಿಲೋ? 1 ಕಿಲೋ ನಾ ಆಗ್ತಾವಡ್ಯಪ್ಪ ಹಂಗೆ. ಸ್ವಲ್ಪ ಚಿಲ್ಲರೆ ಐತೇನು ಕೊಡಪ್ಪ? ಐತೇನ? ಆಯ್ತು. 25 ಹಿಡ್ದು ನೀವು 20 ಮಾಡಿ ಕೊಡವ. ಹಿಂಗೆ ಮಾಡಬೇಡ, ಟಮಾಟ್ ತುಟ್ಟಿ ಅದ ಸ್ವಸ್ಥ ಇದ್ದಾಗ ಉತ್ತಿಸ್ಕೋತ್ನೆ. ಗೊತ್ತಾಗ್ರಿ ಬೇಕಾನ? ತೋ ನೋಡಿ 35 ಹಾಕ್ಯಾನ ಇರ್ಲೇವು ಏನು ಸೂಡು. 50 ರೂಪಾಯಿ ಒಂದು ಕೊಟ್ಬಿಡು. ಇಲ್ಲ ಅವ್ರು ಹಾಕಿದ್ ನೋಡಿ ಸೂಡಿ ಎಟ್ಟದ ಅಪ್ಪ ಮಾಡ್ತೀಯಪ್ಪ. ಒಂದು 5 ರೂಪಾಯಿ ಕೊಟ್ಬಿಡು. 10 ರೂಪಾಯಿ ತಗೋ, 5 ರೂಪಾಯಿ ಕ್ಯಾಂಬರ್ ಇರಾಗಿನ ಹುಡ್ರು. ನಾನೇ ಒಬ್ಬಾಕಿ 10 ರೂಪಾಯಿ ಏನು ಮಾಡಿ ಆಯ್ತು. ಇನ್ನ ಇಟ್ಟು ಫ್ರಿಜ್ನಾಗ ಐತಿ ಸಾಕು. 5 ರೂಪಾಯಿ ಇದು ನೀರು ಹಾಕಿ ಕೊಡೋ ವಿಡಿಯೋ ಇನ್ನೂ ಐತಿ. ಸುಮ್ಮನೆ ಇರ್ಬೇಕಂತ ಕರ್ಬೇ ಅಂತಂದಿಲ್ಲ. ಇಲ್ಲ ಕರ್ಬೇಕು. ಇದು ಏನು ತಿಪ್ಪಿಕಾಯಿ ಏನು ತಿಂತೇನ? ಮತ್ತೆ ಮಣ್ಣು ತೊಗೊಂಡಿದ್ದು ಮಾಡಿದೆ ಮಾಡಿದೆ ಅಂದ್ರೆ ಮಾಡ್ತು ತಿಂತೀನಿ ಅಂದ್ರೆ ಮಾಡ್ತೀನಿ ನಾನು. ಇದಕ್ಕಂದ್ರೆ ಇಲ್ಲ ಒಬ್ಬಾಕಿ ತಿಂದಿನಿ ನಾನು. ಇಲ್ಲ ಮಾಡಿ ತಿಂತೀವಿ. ಸುಮ್ಮನೆ ಬಿಡು ನೀನು. ಟಮಾಟಿದ್ ಮಾತ್ರ ಇದು ಮಾಡಬೇಡ. ಟಮಾಟಿ ತಗೋ ಈಗ ಹಾಕ್ತವ ನಿನಗೆ. ಯಾಕೆ ಒಂದೊಂದು ಹೆಚ್ಚಿಗೆ ಬಂದವ ನೋಡಿ. ಎಷ್ಟಾಯ್ತು ಬೇ ಕೊಳೆ? 50 ರೂಪಾಯಿನೇ ಮಾಡಿ. ತೋ ಈ ಕಡೆ ಹೊರಗೆ ಬಂದು ಕೊಡ್ಬೇಕಾ? ಹಾಂ ಎಲ್ಲರಿಗೂ ಜೋರು ನಡೆಸಿಬಿಟ್ಟಾರ. ನಿಂದೆ ಫೋಟೋ, ಬಳಿ ಫೋಟೋ
ಮನಿ ತುಂಬಿ ಬಿಟ್ಟೈತಿ. ಸಣ್ಣ ಕೂಸುಗಳು, ಸಣ್ಣ ಸಣ್ಣ ಹುಡುಗರು. ಆದ್ರೆ ನಾನೇ ಹಾಕೊಂಡಿಲ್ಲ ಬಳಿ, ಆದ್ರೆ ಮೆಹಂದಿ ಹಚ್ಕೊಂಡಿನಿ. ಡೊಣ್ಣಿ ಮೆಣಸಿನ್ಕಾಯಿ ತಂದು ಒಂದು ವಾರ ಮೇಲೆ ಆಗ್ತದ, ಇನ್ನು ಹಂಗೆ ಅದು ಅದ್ರೊಳಗೆ ಏನಿರಂಗಿಲ್ಲ ಅದ್ರ. ಅದೇನಂತ 15-20 ದಿನ ಯಾವಾಗ ತಂದಿದ್ದೆ, ಇನ್ನೂ ಮಾಡಾಕತ್ತಿಲ್ಲ ಅದನ್ನು. ಮಾಡಿನಿ ಅರ್ಧ ಉಳ್ದ ಒಬ್ಬಾಕಿ ಏನು ಮಾಡಿ ಜನ ಮಾಡ್ಬೋದು, ತಿನ್ನೋದು. ಊಟ ಮಾಡುವ. ಆಮ್ಲೆಟ್ ಇವತ್ತು ರೈಸ್. ರೈಸ್ ಹಾಕಿ ಬೇರೆ ಕಾಣುತ್ತಲ್ವೇ? ಅದು ಜೀರಾ ರೈಸ್. ಅದು ಜೀರೋ ರೈಸಾ? 0 1 2 ಜೀರಾ ರೈಸ್. ಅದು ಜೀರೋ ಅಲ್ಲ. ಜೀರಾ ರೈಸ್. ಜೀರಾ ರೈಸ್ ಸೊಸೈಟಿ ಅನ್ನನೇ ಚಲೋ, ಆದ್ರ ಇದು ಹೊಟ್ಟಿ ಜಲ್ದಿ ತುಂಬತ್ತ, ಆದ್ರೆ ಜಲ್ದಿ ಹೊಟ್ಟೆ ಸ್ವಾಗತಿರುತ್ತೆ. ಅದಕ್ಕೆ ಹೊಟ್ಟೆ ಒಮ್ಮೆ ತಿಂದ್ಬಿಟ್ಟೆ ಅಂದ್ರೆ ಸೇರಿ ಆಗುತ್ತೆ. ಅದೇ ಅನ್ನನೇ ಚಲೋ. ಓಕೆ. ಇದು ಜೀರಾ ರೈಸ್. ಅದು ಇನ್ನೊಂದು ಕಾಳು ಉದ್ದುದ್ದು ಬರ್ತಾವಲ್ಲ, ಉಕ್ಕಡ ಅಕ್ಕಿ ಅಲ್ಲ, ಉದ್ದುದ್ದು ಬರ್ತಾವಲ್ಲ ಕಾಳು, ಅದಕ್ಕೇನಂತಾರ? ನಾವು ತಿಂತೀವಲ್ಲ ಬೆಂಗಳೂರಾಗ, ಅದು ಏನಂದು? ಅದು ಏನಾಯ್ತಪ್ಪ, ಅದು ಏನು ಹೇಳಿದ್ ನೋಡ ಅದನ್ನ. ಯಾರ ರೈಸ್ ಹೇಳದ? ಬಾ ಒಳಗೆ ಬರ್ತ ನೋಡಿ. ಏನದು? ಏನೋ ಅಂದಿದ್ನಪ್ಪ, ಏನೋ ಅಂದಿದ್ದೆ ನಾನೇ. ಭಸ್ಮ ರೈಸ್. ಭಸ್ಮ ತಿಂದು ಭಸ್ಮ ಮಾಡ್ಯಾರ ಅವ್ರು ಮಕ್ಕಳಿಗೆ ಅಂತಂದೆ. ಭಸ್ಮ ಅಲ್ವೇ, ಅದು ಬಾಸ್ಮತಿ ರೈಸ್. ಅದು ಭಸ್ಮ ಅಂತ. ಎಲ್ಲ ಬರೀ ವೆಜಿಟೇಬಲ್ ಇದು. ನೀವು ಎಂದ ಹೇಳಿರಿ ಅನ್ಲಿಂದ ನಾವು ನಾನ್ ವೆಜ್ ಬಿಟ್ಟು ನೋಡಿ ಕಮ್ಮಿ ಮಾಡಿ, ಓನ್ಲಿ ವೆಜ್. ಏನು ಬೇದು ಪಲ್ಯ ಕಲರ್ಫುಲ್ ಐತಲ್ಲ. ಅದು ಎಲ್ಲ ಥರದ್ದು ಹಾಕಿನಿ, ನೀವು ಹಂಗೆ ತಿನ್ನಂಗಿಲ್ಲ ಅಂತೇಳಿ. ನೋಡಿ ಸಾಕು, ಸ್ವಲ್ಪ ಸಾಕು. ಹಾಂ ನಡಿ. ನಿನ್ನೆ ಮೆಹಂದಿ ಹಚ್ಕೊಂಡೇವಿ. ಆಮೇಲೆ ಇವತ್ತು ಮುಂಜಾನೆ ಬಳೆ ಶಾಸ್ತ್ರ, ಈಗ ಸಂಜೆಕ ಅರ್ಶಿನ ಶಾಸ್ತ್ರ. ನಿನ್ನೆ ಮೆಹಂದಿ ಶಾಸ್ತ್ರ, ಇವತ್ತು ಎರಡು ಮಿಕ್ಸ್ ಇವತ್ತು. ಅದಕ್ಕೆ ಎಲ್ಲರೂ ಯೆಲ್ಲೋ ಕಲರ್ ಸೀರೆ ಹಾಕೊಂಡೇವಿ. ನಮ್ಮ ಅಂಟಿ ಯೆಲ್ಲೋ ಕಲರ್ ಸೀರೆ ಹಾಕೊಂಡಿಲ್ಲ, ಬಟ್ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಾರ. ಹಾಕೋಬೇಕಿಲ್ಲ ಅಂಟಿ ಯೆಲ್ಲೋ ಕಲರ್ ಸೀರೆ ತಂದಿಲ್ಲ, ಅಲ್ಲೇ ಬಿಟ್ಟು ಬಂದೀನಿ. ಮತ್ತೆ ಯಾರು ಈ ಕಲರ್ ಇಲ್ಲನಾ? ಓಡೋದ್ಲಕ್ಕಿ ನೋಡಿ, ನನ್ನ ಮಗನೂ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡ. ಒಬ್ರೊಬ್ರು ಎಲ್ಲೋ ಕಾಣತ್ತಾರ, ಒಬ್ರೊಬ್ರು ಕಾಣಕತ್ತಿಲ್ಲ. ಸ್ವಲ್ಪ ಲೇಟ್ ಬಳಿ ವಜ್ಜ ಹಾಕೊಂಬಿಟ್ಟ. ಇಷ್ಟ ಕೊನಾಕನಿ 12 30 ಹಾಕೊಂಡಿನ 30 ಬರ್ಬಿಡ. ನಾವು ತೋಟದಾಗಲ್ಲ, ಅಲ್ಲಿ ಯಾರು ಜನ ಬರಲ್ಲ ಅಂತಂದು ಊರೊಳಗೆ ಹೋಗ್ತೀವಿ. ಅಲ್ಲೇ ಗುಡಿ ಅಲ್ಲೇ ಐತಿ, ಅದಕ್ಕೆ ಅಲ್ಲೇ ಅರ್ಶಿನ ಶಾಸ್ತ್ರ. ನಾವು ಮುಂದೆ ಕುಂತೀನಿ, ಜಾಸ್ತಿ ದಡಿಕಾಗಿರ್ತಂದು ಇದ್ರಾಗ ಆಟೋದಾಗ ಹೊಂಟೀವಿ. ಆಟೋ ಏನಿದೆ, ಎಲ್ಲರೂ ಹಿಂದೆ ಕೂತಾರ. ಬಹಳ ದಿನ ಆದ್ಮೇಲೆ ನಮ್ಮ ಊರೊಳಗೆ ಬರಾಕತ್ತೀನ. ತೋಟಕ್ಕೆ ಬಂದೀನಿ, ಆದ್ರೆ ಊರೊಳಗೆ ಫಸ್ಟ್ ಟೈಮ್ ಬರೋದು. ಭಾಳ ದಿನ ಆಗಿಂದ ಒಂದ್ಸಲ ಬಂದಿದ್ದೆ. ಇದು ಗಿಡ್ಡಮುಟ್ಟೆಂದು ಗುಡಿ, ಇದು ಎಲ್ಲ ನಮಸ್ಕಾರ ಮಾಡಿ. ಈ ಗುಡಿ ಜಾತ್ರೆಗೆ ಬಂದಿದ್ದೆ, ಅದೇ ಲಾಸ್ಟ್. ಮತ್ತು ಈಗ ಬರತ್ತೀವಿ. ಬಂದ್ವಿ ಎಲ್ಲರೂ, ಈಗ ಎಳ್ಯಾಕತ್ತಾರ. ಅರ್ಶಿನ ರೆಡಿ ಮಾಡಾಕ್ತಾರ, ಈಗ ಹಚ್ಚುದಿದೆ. ಶಾಸ್ತ್ರಕ್ಕೆ ಅರಿಶಿನ ಕಲ್ಸಾತ್ತಾರ. ಇದೇನು ಅರಿಶಿನ ಪುಡಿ, ಏನು ಅರಿಶಿನ ಕೊಂಬು ಮಿಕ್ಸರ್ ಕಡ್ದಿದ್ದು ಮಕ್ಕಳಿಗೆ ಕಲ್ಸಾಕತ್ತಾಳ. ಈಗ ಕೊಬ್ಬರಿನ ಯಾಕೆ ಕಲ್ಸಾತ್ರಿ ಏನದ್ರೊಳಗೆ? ಅಯ್ಯೋ, ಕೊಬ್ಬರಿನ ಹ್ಯಾಕೆ ಕಲ್ಸಿದ್ರೆ ಹೋಗಲ್ಲ, ಜಲ್ದಿ ಹಚ್ಬಂದ್ರ ಅಲ್ಲ. ಮಾಡೋ ದಿನ ಈ ಥರ ಕರೆಂಟ್ ಹೋಗ್ಬಿಡ್ತಾವ ನೋಡಿಗ. ಎಲ್ಲರ ಕತ್ತಲೆಗ ಎಲ್ಲರೂ ಬೆವತ್ತು ಬಿಟ್ಟಾರ.
ಈಗ ಅರಿಶಿನ ಶಾಸ್ತ್ರ ಮಾಡಕ್ಕೆ ಎಲ್ಲ ರೆಡಿ ಮಾಡತ್ತಾರ. ಈ ಥರ ನಮ್ಮ ಕಡೆ ಇದೊಂದು ಪದ್ಧತಿ. ಏನು ಮಾಡಿದ್ರು ಈ ಥರ ಕಂಬಳಿ ಹಾಕಿ ಅದ್ರೊಳಗೆ ಇದೇ ಥರ ರಂಗೋಲಿ ಬಿಡಿಸಿ ಅದ್ರೊಳಗೆ ಕುಂದ್ರೋದು. ಏನೇನು ಈಗ ನೀವು ಮದುಮಗಳ ತೋರಿಸ್ತೀನಿ ಸದ್ದ ನೋಡ್ರಿ. ಆಲ್ರೆಡಿ ಒಂದು ಲಾವಗಳ ತೋರಿಸಿ ಬಿಡ್ತೀನಿ. ಅದೇ ನೀನು ಎಕ್ಸಾಮ್ ಇದ್ದೀವಲ್ಲ ಓದ್ಕೊಳತ್ತಿದ್ದಲ್ಲ ಅವಾಗ ನೋಡ್ರಿ. ಮದುಮಗಳು ರೆಡಿ ಆಗಿಲ್ಲ ಆದ್ರೇನು ನಾಳೆಗೆ ರೆಡಿ ಆಕ್ಕಾಳ ಅವಾಗ ಫುಲ್ ಮದ್ವೆ ದಿನ. ಮದುಮಗಿಲ್ಲ ಈಗ ಮದುಮಗಳ ಜೋಡಿ ಮದುಮಗ ಸೊಸಿನ ಕುಂದ್ರಸುತ್ತ ಇಲ್ಲಿ ಇಬ್ಬರು ಕುಂದ್ರದು. ಈಗ ಕುಂತ್ಬಿಟ್ರೆ ಹಾಡಾಡಕತ್ತಾರ. ಸ್ವಲ್ಪ ಲೈಟ್ ಮಗ್ಗದವು, ಕ್ಲಿಯರ್ ಕಾಣತ್ತಿಲ್ಲ ಅಷ್ಟೊಂದು. ದಂಡಿ ಕಟ್ಟಿರಿ ನನ್ನ ದುಂಡಗಲಕಿಗೆ, ದಂಡಿ ಕಟ್ಟಿರಿ ನನ್ನ ದುಂಡಗಲಕಿಗೆ, ದುಂಡನಾಳ ಶ್ರೀರಾಮ ಬೇಗನ ಮಲ್ಲಿಗೆ ಕುಂಕಮಚ್ಚಿರಿ ನನ್ನ ಕುಶಲಗನಕಿಗೆ, ಕುಂಕಮಚ್ಚಿರಿ ನನ್ನ ಕುಶಲಗನಕಿಗೆ, ಕುಶಲನಾಳ ಶ್ರೀರಾಮರ ಚಿಕ್ಕಮ್ಮ ಎಣ್ಣೆ ಹಚ್ಚಾತಾರ. ಅಯ್ಯ ಹಿಂಗ ಇವು ತಪ್ಪ ತಪ್ಪ ಹಿಡಿದನ ಆಕಿ ನೆಕ್ಸ್ಟ್ ಮದುಮಗಳು ಹಾಕಿದೆ. ಈಗ ನೆಕ್ಸ್ಟ್ ಸಾತಿ ಗಂಡನ ಜೋಡಿ ನಿಂದ ಈಗ ಎರಡೆರಡು ಬಟ್ ಹಚ್ತಾರ ಅನ್ಕೊಂಡಿದ್ ನೀವು. ಈಗ ಇಲ್ಲಿಂತ್ರ ಬೇರೆ ಕಡೆ ಶಿಫ್ಟ್ ಆಗಕತ್ರು. ಒಂದೈತಿ ಇಟ್ಟದನ ಮನ್ಯಾಗ ಹಚ್ಚಿದ್ ಸ್ವಲ್ಪ. ಈ ಸದ್ದ ಗುಡಿ ಮುಂದೆ ಬಂದು ಒಂದಿಟ್ಟು ಹಚ್ಚಕತ್ತಾರ. ಎಲ್ಲಾರು ಹಚ್ಚದ ಈಗ ಸ್ವಲ್ಪ ಸ್ವಲ್ಪ. ಕ್ಯಾಮ್ರಾ ತಂದಾರ ಫೋಟೋ ತೆಗಿಯಕ್ಕೆ.
ಅರಿಶಾಸ್ತ್ರ ಮದುಮಗಳನ್ನ ಬಿಟ್ಟಾರಲ್ಲಿ ಎಲ್ಲ ಮುಗಿತು. ಲಾಸ್ಟಿಗೆ ಚಜ್ಕ ಅನ್ನ ಸಾರು ಊಟ ಎಲ್ಲರೂ ಇನ್ನೊಂದು ನಮ್ಮ ತಮ್ಮರ ಊಟ ಬಿಡ್ಸಾಡ್ತಾರೆ. Yes, hope you guys enjoy this vlog. So vlog ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ vlog ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.